ಒಂದ್ ಕಡೆ ಡಿಕೆ ಶಿವಕುಮಾರ್ ರೈತರಿಗೆ ಭರವಸೆ ಕೊಟ್ರೆ ಮತ್ತೊಂದು ಕಡೆ ಕರುನಾಡಲ್ಲಿ ಮುಂಗಾರು ಮಳೆಯ ಆಟ ಶುರುವಾಗಿದೆ. ಗಲ್ಲಿಯಲ್ಲೂ ವರುಣದೇವ ಕೇಕೆ ಹಾಕ್ತಿದ್ದಾನೆ. ರಸ್ತೆ ಯಾವುದು, ಮನೆ ಯಾವುದು, ಕೆರೆಗಳು ಎಲ್ಲಿವೆ ಅಂತಾನೆ ಗೊತ್ತಾಗ್ತಿಲ್ಲ. ಆ ಮಟ್ಟಿಗೆ ಕರಾವಳಿಯಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೂ ಮಳೆ ಅಬ್ಬರಿಸ್ತಿದೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಬಾಗಲಕೋಟೆ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಬಿರುಗಾಳಿ ಮಳೆ ಹೊಡೆತಕ್ಕೆ ಕೆರಕಲಮಟ್ಟಿ ಗ್ರಾಮದಲ್ಲಿ ಈರಪ್ಪ ಲದ್ದಿ ಅನ್ನುವರಿಗೆ ಸೇರಿದ ಮಣ್ಣಿನ ಮನೆ ಧರಾಶಾಹಿಯಾಗಿದೆ. ಅದೃಷ್ಟವಶಾತ್ ಮನೆ ಶಿಥಿಲಾವಸ್ಥೆಗೊಂಡಿದ್ದರಿಂದ ಮನೆಯವರೆಲ್ಲ ಬೇರೆ ಕಡೆ ಮಲಗಿದ್ರು. ಹೀಗಾಗಿ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಧಾರಾಕಾರ ಮಳೆಗೆ ವಲ್ಲಭಾಯಿ ವೃತ್ತದ ಬಳಿ ಶಬ್ಬೀರ ಭಗವಾನ್ ಅನ್ನುವರ ಮನೆಯ ಮೇಲ್ಚಾವಣಿಯೇ ನೆಲಸಮಗೊಂಡಿದೆ. ಕುಟುಂಬಸ್ಥರೆಲ್ಲ ಮದುವೆಗೆ ಹೋಗೋದಿಕ್ಕಂತ ರೆಡಿ ಆಗ್ತಿದ್ರು. ಈ ವೇಳೆ ಅಬ್ಬರಿಸಿದ ಮಳೆ ಬದುಕನ್ನ ಬೀದಿಗೆ ತಂದಿದೆ. ಮನೆಯಲ್ಲಿದ್ದವರು ಬೆಕ್ಕು ಹಿಡ್ಕೊಳ್ಳೋದಿಕ್ಕೆ ಅಂತ ಹೊರ ಹೋಗ್ತಿದ್ದಂತೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಇನ್ನು ಮುಂಗಾರು ಮಳೆಯ ಹೊಡೆತ ಕಲಬುರಗಿ ಜಿಲ್ಲೆಗೆ ಜೋರಾಗಿ ತಟ್ಟಿದೆ. ಈಗಾಗಲೇ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಸೇಡಂ, ಚಿಂಚೋಳಿ ತಾಲೂಕಿನಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರ ಪರಿಣಾಮ ಚಿಮ್ಮನಚೋಡದಲ್ಲಿರೋ ಮೇಲ್ಸೇತುವೆ ಬಾಯ್ ಬಿಟ್ಟಿದೆ. ಹಾವೇರಿ ಜಿಲ್ಲೆಯಲ್ಲಿ ಸುರಿತಿರೋ ಭಾರೀ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಅಗಡಿ ಗ್ರಾಮದಲ್ಲಿ ಭಾರೀ ಮಳೆಯಾಗಿದ್ದು ಜಮೀನುಗಳಿಗೆಲ್ಲ ನೀರು ನುಗ್ಗಿದೆ. ಇದರ ಪರಿಣಾಮ ಸೋಯಾಬೀನ್ ಬೆಳೆ ಸಂಪೂರ್ಣ ನೀರು ಪಾಲಾಗಿದೆ. ಮತ್ತೊಂದು ಕಡೆ ಹಾವೇರಿಯ ಅಗಡಿ ಗ್ರಾಮದ ರಸ್ತೆಗಳೆಲ್ಲ ಮುಳುಗಿ ಹೋಗಿದೆ. ಮನೆಗಳಿಗೂ ನೀರು ನುಗ್ಗಿದೆ. ಬಸ್ ನಿಲ್ದಾಣಗಳೆಲ್ಲ ಜಲಾವೃತವಾಗಿ ಹೋಗಿದೆ. ಈಗಾಗಲೇ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಹಾವೇರಿ ಜನರಿಗೆ ಭೂ ಕುಸಿತದ ಭಯ ಕಾಡೋದಕ್ಕೆ ಶುರುವಾಗಿದೆ. ಮಳೆರಾಯನ ಕೇಕಿಗೆ ಬೀರೂರು ಸಮ್ಮಸಗಿ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಬಾಯ್ಬಿಟ್ಟಿದೆ. ಇಟಗಿ ಹಲಗೇರಿ ಮಧ್ಯೆ ಇರೋ ಹಳ್ಳದ ಬಳಿ ಭೂಕುಸಿತ ಆಗಿದೆ. ಹಾವೇರಿ ಗುತ್ತಲ ರಸ್ತೆ ಸಂಪರ್ಕವನ್ನ ಬಂದ್ ಮಾಡಲಾಗಿದೆ. ಇನ್ನು ಬಳ್ಳಾರಿಯಲ್ಲೂ ಅಷ್ಟೇ ಭಾರಿ ಮಳೆಯಾಗ್ತಿದೆ. ವಿಜಯನಗರದ ವಿಮ್ಸ್ ಆಸ್ಪತ್ರೆಯ ರೋಗಿಗಳಿಗೂ ಮಹಾಮಳೆಯ ಎಫೆಕ್ಟ್ ತಟ್ಟಿದೆ. ನಿನ್ನೆ ರಾತ್ರಿ ಸುರಿದ ಜೋರು ಮಳೆಯಿಂದ ಆಸ್ಪತ್ರೆಗೆ ನೀರು ನುಗ್ಗಿದ್ದು ಇದರಿಂದ ರೋಗಿಗಳು ಪರದಾಡಿದ್ದು ರಾತ್ರಿಯೆಲ್ಲ ಸಿಬ್ಬಂದಿ ನೀರನ್ನ ಹೊರ ಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಹಾಗೆಯೇ ಹುಬ್ಬಳ್ಳಿಯಲ್ಲೂ ಕೂಡ ಅಷ್ಟೇ ಜೋರು ಮಳೆಯಾಗಿದೆ. ಬಿರುಗಾಳಿ ಸಹಿತ ಬಿದ್ದ ಮಳೆಗೆ ಉಣಕಲ್ನ ಸಾಯಿನಗರ ಬಸ್ ನಿಲ್ದಾಣದ ಬಳಿ ವಿದ್ಯುತ್ ಕಂಬಗಳು ಹಾಗೆಯೇ ಮರಗಳು ಧರೆಗುರುಳಿವೆ. ಅದೃಷ್ಟವಶಾತ್ ಯಾವುದೇ ಹಾನಿ ಸಂಭವಿಸಿಲ್ಲ. ಇನ್ನು ಬೆಂಗಳೂರಿನ ಕತೆ. ಬೆಂಗಳೂರಲ್ಲಿ ಜಸ್ಟ್ 10 ನಿಮಿಷ ಮಳೆಯಾದರೆ ಸಾಕು, ಅದೆಷ್ಟರ ಮಟ್ಟಿಗೆ ಅವಾಂತರ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ನಾವು ನಿಮಗೆ ತೋರಿಸ್ತಾ ಇರುವ ದೃಶ್ಯಗಳೇ ಸಾಕ್ಷಿ. ಸಂಜೆ ಸುರಿದ ಮಳೆಗೆ ಕೆಆರ್ ಸರ್ಕಲ್ ಮಿನಿ ಕೆರೆಯಂತಾಗಿದೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಅಂಡರ್ ಪಾಸ್ ಕ್ಲೋಸ್ ಮಾಡಿದ್ದಾರೆ. 20 ದಿನಗಳ ಹಿಂದೆ ಸುರಿದ ಅಕಾಲಿಕ ಮಳೆಗೆ ಇದೇ ಅಂಡರ್ ಪಾಸ್ ಮುಳುಗಡೆಯಾಗಿತ್ತು. ವಿಧಾನಸೌಧದ ಕೂಗಳತೆ ದೂರದಲ್ಲಿರುವ ಈ ಅಂಡರ್ ಪಾಸ್ಗೆ ಅದ್ಯಾವಾಗ ಮುಕ್ತಿ ಕೊಡ್ತಾರೋ ಜಿಬಿಎ ಅಧಿಕಾರಿಗಳನ್ನೋದು ಈಗಲೂ ಯಕ್ಷ ಪ್ರಶ್ನೆಯಾಗಿಯೇ ಉಳ್ಕೊಂಡಿದೆ. ಇದಿಷ್ಟು ಇವತ್ತಿನ ಮಳೆಯಿಂದ ಆದ ಅನಾಹುತಗಳ ಕಥೆಯಾದರೆ ನಿನ್ನೆಯಿಂದ ಮುಂಗಾರು ಮಳೆ ಕರ್ನಾಟಕದಲ್ಲಿ ಅಬ್ಬರವನ್ನ ಶುರು ಮಾಡಿದೆ. ಇದರ ಜೊತೆಗೆ ಕೇರಳಂ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾದಲ್ಲೂ ಮಳೆಯಾಗ್ತಿದೆ. ನಾಳೆಯೂ ದಕ್ಷಿಣ ಕರಾವಳಿ ರಾಜ್ಯಗಳಿಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ನಾಳೆ ಎಲ್ಲೆಲ್ಲಿ ಮಳೆಯ ಎಚ್ಚರಿಕೆ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಮುಂದಿನ 7 ದಿನಗಳಲ್ಲಿ 4 ರಾಜ್ಯಗಳಲ್ಲಿ ಜೋರು ಮಳೆಯಾಗಲಿದೆ. ಅದರಲ್ಲಿ 4 ರಾಜ್ಯಗಳು ಕೇರಳಂ, ಕರ್ನಾಟಕ, ತಮಿಳುನಾಡು, ಗೋವಾ. ಇಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯಲಿದೆ. ಜೂನ್ 10ರವರೆಗೂ ಕರ್ನಾಟಕದಲ್ಲಿ 20 ರಿಂದ 65 ಮಿಲಿಮೀಟರ್ನಷ್ಟು ಮಳೆಯಾಗಲಿದೆ. ಹಾಗೆಯೇ ದಕ್ಷಿಣ ಕನ್ನಡ, ಉಡುಪಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಚಿಕ್ಕಮಗಳೂರು, ಉತ್ತರ ಕನ್ನಡ, ಹಾವೇರಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದ್ದಾರೆ. ಅದೇ ರೀತಿಯಾಗಿ ಧಾರವಾಡ, ರಾಯಚೂರಿಗೆ ನಾಳೆ ಆರೆಂಜ್ ಅನ್ನ ಎಚ್ಚರಿಕೆ ನೀಡಲಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಬರುತ್ತೆ ಅನ್ನುವ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ.